ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ನನ್ನ ಸ್ಕಿನ್ ಕೇರಿಂದ ನನ್ನ ಮಧ್ಯಾಹ್ನ ರೂಟೀನ್ವರೆಗೂ ಹೇಗಿರುತ್ತೆ ಅಂತ ನಿಮ್ಮ ಹತ್ರ ತೋರಿಸ್ಕೊಂಡು ಹೋಗ್ತೀನಿ. ಬನ್ನಿ. ನನ್ನ ಸ್ಕಿನ್ ಕೇರ್ ಬಂದು ಏನಿಲ್ಲ, ಒಂದು ಒಳ್ಳೆ ಕ್ರೀಮ್, ನಾನು ಪೌಡರ್ ಅಷ್ಟಾಗಿ ಅಪ್ಲೈ ಮಾಡಲ್ಲ, ಒಂದು ಲಿಪ್ ಬಾಮ್ ಅಷ್ಟೇ. ಕ್ರೀಮ್ ಅಂದರೆ ಲಿಪ್ ಬಾಮ್ ಅಷ್ಟೇ ಅಪ್ಲೈ ಮಾಡೋದು. ನನ್ನ ಮಾರ್ನಿಂಗ್ ಮತ್ತು ಈವ್ನಿಂಗ್ ರೂಟೀನು ಅದೇ ಇರುತ್ತೆ. ಕ್ರೀಮು ಮತ್ತು ಲಿಪ್ ಬಾಮ್ ಅಷ್ಟೇ. ಏನು ಪೌಡರು ಮತ್ತು ಏನು ಕಾಸ್ಮೆಟಿಕ್ಸು ಯಾವುದು ಸಹ ನಾನು ಯೂಸ್ ಮಾಡಲ್ಲ. ನ್ಯಾಚುರಲ್ ಆಗೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಈಗ ಸ್ಕಿನ್ ಬ್ರೈಟ್ ಇದೆ. ಏಕೆಂದರೆ ನಾನು ಫೇಸ್ ಪ್ಯಾಕ್ ಅಪ್ಲೈ ಮಾಡ್ತಾ ಇರ್ತೀನಿ. ಹಂಗಾಗಿ ಏನು ಡಲ್ನೆಸ್ ಇರೋಲ್ಲ. ಒಂದೊಂದು ಸಲ ಕ್ರೀಮ್ ಅಪ್ಲೈ ಮಾಡ್ತೀನಿ, ಇಲ್ಲ ಒಂದೊಂದು ಸಲ ಕ್ರೀಮ್ ಅಪ್ಲೈ ಮಾಡಲ್ಲ. ಇದು ನನ್ನ ಸ್ಕಿನ್ ಕೇರ್ ಆಗಿರುತ್ತೆ. ನೈಟ್ ಮಲ್ಕೋಬೇಕಾದ್ರೆ ಮಾತ್ರ ಅದು ಒಂದು ವ್ಲಾಗ್ ಮಾಡಾಕ್ತೀನಿ. ಅಲೋವೆರಾ ಜೆಲ್ ಅಂತೂ ಕಂಪಲ್ಸರಿ ಹಚ್ಕೊಂಡು ಮಲ್ಕೊತೀನಿ. ನೆಕ್ಸ್ಟ್ ನೋಡಿ, ಬೀರ್ ಕಡೆ ಬಂದೆ. ನೋಡಿ ಎಷ್ಟು ಗಲೀಜಾಗಿದೆ ಅಂತ. ಡೈಲಿ ಯೂಸಿಗೆ ಇವನ್ನೆಲ್ಲ ಜೋಡಿಸಿಟ್ಟು ಕ್ಲೀನ್ ಮಾಡಿ, ಹಂಗೆ ಇಲ್ಲಿ ಮಧ್ಯದಲ್ಲಿ ಟೆಂಪಲ್ ಜ್ಯುವೆಲ್ಲರಿ ಸೆಟ್ಸ್ ಅಂತೂ ನನಗೆ ತುಂಬ ಫೇವ್ರೇಟ್. ಅದನ್ನೆಲ್ಲ ತುಂಬ ಸ್ಟಾಕ್ ಮಾಡ್ಕೊಂಡಿದ್ದೀನಿ. ಇನ್ನು ಕೆಳಗಡೆ ಬಳೆಗಳು ಎಲ್ಲ ನೀಟಾಗಿ ನೋಡಿ. ಬ್ಯಾಗ್ ಕಲೆಕ್ಷನ್ನು ಮಾತ್ರ ತೋರಿಸಿಲ್ಲ. ಯಾವಾಗಲಾದ್ರೂ ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಈ ಬಟ್ಟೆ ಎಲ್ಲ ಜೋಡಿಸಿಟ್ಬಿಟ್ಟು ಆಚೆ ಕಡೆ ತುಂಬ ಜೋರಾಗಿ ಮಳೆ ಬರ್ತಿತ್ತು. ತಡೀರಿ ತೋರಿಸ್ತೀನಿ. ಸಖತ್ತು ಮೋಡ ಬರುತ್ತೆ. ಮಳೆ ಬರ್ತಿದೆ, ಎಷ್ಟು ಜೋರಾಗಿ ಬರ್ತಿದೆ ಅಂತ. ಮಳೆ ನೋಡಿ ಎಷ್ಟೋ ದಿವಸ ಆಗಿತ್ತು. ತುಂಬ ಚೆನ್ನಾಗಿ ಮಳೆ ಬರ್ತಿದೆ. ನಮ್ಮ ಗಿಡ ಎಲ್ಲ ಒಣಗೋಗೋ ಸ್ಟೇಜಲ್ಲಿ ಬಂದಿತ್ತು. ಹಾಗಾಗಿ ಮಳೆ ಬಂದು ಕಾಪಾಡ್ಕೊತಿದೆ. ನಮ್ಮಮ್ಮ ನೋಡಿ ಬಟ್ಟೆ ಒಣಗಾಕ್ತಾ ಇದ್ದಾರೆ ಪಾಪದು. ಮಳೆ ಬರ್ತಾ ಇರೋದ್ರಿಂದ ನಾವು ಇಲ್ಲಿ ಒಳಗಡೆ ಕಟ್ಟಿಸ್ಕೊಂಡಿರ್ತೀವಿ ದಾರನ. ಈ ವೆದರಲ್ಲಿ ಮಳೆ ಬಂದರೆ ಬಟ್ಟೆನೇ ಒಣಗಲ್ಲ ಫ್ರೆಂಡ್ಸ್. ಅದೇ ಒಂದು ಪ್ರಾಬ್ಲಮ್ಮು. ಈ ಆಷಾಢ ಟೈಮ್ ಅಲ್ವಾ, ಹಂಗಾಗಿ ಒಂಥರ ಮಳೆ ಮೋಡ ಆ ಥರ ಆಗ್ತಾ ಇರುತ್ತೆ. ನಿಮ್ಮೂರ ಕಡೆ ಮಳೆ ಬಂತಾ ಅಂತ ಕಮೆಂಟ್ ಮಾಡಿ. ನೋಡಿ, ನಮ್ಮ ಪಾಪು ಆಟ ಆಡ್ತಿದ್ದೇನೆ. ಹಂಗೆ ತಡೀರಿ ತೋರಿಸ್ತೀನಿ. ನಮ್ಮ ಪಾಪು ಮಳೆ ನೋಡ್ತು ಹಂಗೆ ಊಟ ಮಾಡ್ಕೊಂಡು ಹಂಗೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಹಂಗೆ ಸ್ವಲ್ಪ ಮಲ್ಕೊಂಡಿದ್ದ. ಪಾಪುನ ಅಷ್ಟೊತ್ತಿಗೆ ಮಲ್ಕೊಂಡ. ಮೈ ಸೆಲ್ಫ್ ಕೇರ್ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಐಬ್ರೋ ಬೆಳೆದಿತ್ತು. ನಾನು ಐಬ್ರೋ ಮಾಡಿಸಿರ್ತೀನಿ. ಒಂದು ವೀಕ್ ಆದಮೇಲೆ ನನಗೆ ಗ್ರೋತು ತುಂಬ ಇದೆ ಐಬ್ರೋದಲ್ಲಿ. ಹಂಗಾಗಿ ಆ ಸೈಡಲ್ಲಿ ಐಬ್ರೋಸ್ ಎಲ್ಲ ಬೆಳೀತಾ ಇರುತ್ತೆ. ಹಂಗಾಗಿ ನಾನೇ ಆದಷ್ಟು ಪ್ಲಕ್ಕರಲ್ಲಿ ಕಿತ್ಕೊಳೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಪ್ಲಕ್ಕರಲ್ಲಿ ಕಿತ್ಕೊಳ್ತಾ ಏನು ಶೇಪ್ ಇರುತ್ತೋ ಅದನ್ನೇ ಮೇಂಟೈನ್ ಮಾಡ್ತಾ ಇರ್ತೀನಿ. ಒಂದು ಪ್ಲಕ್ಕರಲ್ಲಿ ಜಾಸ್ತಿನೂ ಕೀಳಬಾರ್ದು. ವೀಕ್ಲಿ ಒಂದು ಸಲ ಅಲ್ಲಿ ಇಲ್ಲಿ ಕೂದಲು ಬೆಳೆದಿದ್ರೆ ಆ ಥರ ಪ್ಲಕ್ಕರಲ್ಲಿ ಕಿತ್ಕೊತೀನಿ. ಏಕೆಂದರೆ ತುಂಬ ಶೇಪ್ ಇರುತ್ತೆ, ಹಾಳಾಗಲ್ಲ. ಅದನ್ನೇ ಮೇಂಟೆನೆನ್ಸ್ ಮಾಡ್ಬೋದು. ಐಬ್ರೋ ಮಾಡಿರ್ತಾರಲ್ಲ ಆ ಸ್ಟ್ರೈಟೇ ನಾನು ಮೇಂಟೈನ್ ಮಾಡ್ತಾ ಇರ್ತೀನಿ. ನಾನು ಜಾಸ್ತಿ ಐಬ್ರೋಸ್ ಮಾಡಿಸಲ್ಲ. ಮೊನ್ನೆಲ್ಲಾದರೂ ವೆಕೇಷನ್ಗೆಲ್ಲರೂ ಹೋಗಬೇಕು ಅಂತಂದರೆ, ಇಲ್ಲ ಜಾಸ್ತಿ ತಿಕ್ಕಾಗಿ ಬೆಳೆದಿದ್ರೆ ಮಾತ್ರ ನಾನು ಐಬ್ರೋ ಮಾಡಿಸೋದು. ಆಮೇಲೆ ನನಗೆ ವೈಟ್ ಹೆಡ್ಸ್ ತುಂಬ ಇರುತ್ತೆ. ಹಂಗಾಗಿ ನಾನು ಇದು ಪ್ರಿಯಸ್ ಲಾಗಲ್ಲಿ ಹಾಕಿದ್ನಲ್ಲ ರೈಸ್ ಫ್ಲೋರ್ ಫೇಸ್ ಪ್ಯಾಕು, ಅದನ್ನು ಹಚ್ಕೊತೀನಿ. ಅದನ್ನು ಹಚ್ಕೊಳಕ್ಕಾಗದೇ ಇದ್ದರೆ, ಇಲ್ಲಾಂದರೆ ಅದು ಸೈಡ್ ಹಚ್ಕೊಂಡು ಒಂದೊಂದು ಸ್ವಲ್ಪ ಏನಾದರೂ ಇದ್ದರೆ ಈ ಥರ ಪ್ಲಕ್ಕರಲ್ಲಿ ನಾನು ಈ ಥರ ರಿಮೂವ್ ಮಾಡ್ಕೊತೀನಿ. ನನಗೆ ಈಸಿಯಾಗಿ ರಿಮೂವ್ ಆಗುತ್ತೆ. ಇದೊಂದು ಟಿಪ್ಸು. ನೀವು ಇದೇ ಥರ ಮಾಡಿ, ನಿಮಗೂ ಹೆಲ್ಪ್ ಆಗುತ್ತೆ. ನೋಡಿದ್ರಲ್ಲ ನಮ್ಮ ಸೆಲ್ಫ್ ಕೇರ್ ಹೇಗಿತ್ತು ಅಂತ. ವಿಡಿಯೋ ನೋಡಿದ್ರಲ್ಲ. ಓಕೆ ಫ್ರೆಂಡ್ಸ್, ವಿಡಿಯೋ ಎಂಡೇ ಮಾಡಿರಲಿಲ್ಲ. ವಿಡಿಯೋ ಇಷ್ಟ ಆಗಿರೋ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಬಂದರೆ ನಿಮಗೆ ಫಸ್ಟ್ ಬರುತ್ತೆ. ಓಕೆನಾ? ಗೊತ್ತಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.